ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಯಾರೆಲ್ಲ ಓಪೋ ಮೊಬೈಲ್ ಯೂಸ್ ಮಾಡ್ತಿದ್ದೀರಾ ಅವ್ರಿಗೊಂದು ಬೆಸ್ಟ್ ಒಂದು ಓಪೋ ಮೊಬೈಲಲ್ಲಿ ಒಂದು 2 ಸೀಕ್ರೆಟ್ ಟಿಪ್ಸನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಓಕೆನಾ ಫ್ರೆಂಡ್ಸ್, ಪ್ರತಿದಿನ ಕೂಡ ನೀವು ಯೂಸ್ ಮಾಡ್ತಿರ್ತಾರೆ. ಬಟ್ ಈ ಒಂದು ಕೆಲವೊಂದು ಟಿಪ್ಸ್ಗಳನ್ನ ತಿಳ್ಕೊಳ್ಳೋದಿಲ್ಲ ಅಂದರೆ ನಿಮಗೆ ಮೊಬೈಲ್ ಯೂಸ್ ಇದ್ದು ಇಲ್ಲದೇ ಇದ್ರೂ ವೇಸ್ಟ್. ಓಕೆನಾ ಫ್ರೆಂಡ್ಸ್, ಯಾಕೆಂತಂದರೆ ಈ ರೀತಿ ಟಿಪ್ಸ್ಗಳನ್ನ ಉಪಯೋಗಿಸೋದ್ರಿಂದ ನಿಮ್ಮ ಮೊಬೈಲ್ಗೆ ಸ್ವಲ್ಪ ಸ್ಟೋರೇಜ್ ಪ್ರಾಬ್ಲಮ್ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಓಕೆನಾ ಫ್ರೆಂಡ್ಸ್, ಈ 2 ಟಿಪ್ಸಿಂದ ಮಿನಿಮಮ್ ನೀವು ಮೊಬೈಲ್ನಲ್ಲಿ ಮಿನಿಮಮ್ 300 MB ಸೇವ್ ಮಾಡ್ತಾ ಬರ್ಬೋದು. ಓಕೆನಾ ಫ್ರೆಂಡ್ಸ್, ಅದರಿಂದಾಗಿ ಈ ಒಂದು ಟಿಪ್ಸ್ನ ನೀವು ತಿಳ್ಕೊಳ್ಳೇಬೇಕು. ಓಕೆನಾ ಫ್ರೆಂಡ್ಸ್, ಈ ಟಿಪ್ಸ್ನ ನೀವು ಯೂಸ್ ಮಾಡಿದ್ರೆ ಕೂಡ ಸ್ಟೋರೇಜ್ ಜಾಸ್ತಿನೂ ಆಗಲ್ಲ ಕಮ್ಮಿನೂ ಆಗಲ್ಲ, ಮೊಬೈಲಲ್ಲಿ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ಓಕೆನಾ ಫ್ರೆಂಡ್ಸ್, ಅದರಿಂದಾಗಿ ಈ ಒಂದು ಸೂಪರ್ ಆದಂಥ ಒಂದು 2 ಟ್ರಿಕ್ಸ್ನ ನಾನು ತಿಳಿಸ್ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್, ತಿಳಿಸ್ಕೊಡೋಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ನೀವು ಇವತ್ತಿನ ಮೊದಲಾಗಿ ಟಾಪಿಕ್ ಎತ್ಕೊಬಿಡ್ತೀನಿ, ಯಾಕೆಂತಂದರೆ ಜಾಸ್ತಿ ಲಾಂಗಾಗಿ ಹೇಳೋದು ಬೇಡ. ಓಕೆನಾ ಫ್ರೆಂಡ್ಸ್, ಮೊದಲನೇದಾಗಿ ನೀವು ಪ್ರತಿಯೊಬ್ಬರು ಕೂಡ ಗ್ಯಾಲರಿ ಯೂಸ್ ಮಾಡ್ತೀರಾ. ಓಕೆನಾ ಫ್ರೆಂಡ್ಸ್, ಗ್ಯಾಲರಿನ ಯೂಸ್ ಮಾಡ್ತಾ ಇರ್ತೀರಾ. ಓಕೆನಾ ಫ್ರೆಂಡ್ಸ್, ಯೂಸ್ ಮಾಡುವ ಒಂದು ಸಂದರ್ಭದಲ್ಲಿ ನೀವು ಫೋಟೋಸ್ಗಳನ್ನ ಹೈಡ್ ಮಾಡಬೇಕು ಅಂತ ನೀವು ತುಂಬಾ ಇದು ಮಾಡ್ತೀರಾ. ಓಕೆನಾ ಫ್ರೆಂಡ್ಸ್, ಈ ಓಪೋ ಮೊಬೈಲಲ್ಲಿ ಸ್ವಲ್ಪ ಕಷ್ಟ ಇದೆ. ಓಕೆನಾ ಫ್ರೆಂಡ್ಸ್, ಹೈಡ್ ಮಾಡೋ ಆ್ಯಪ್ಸ್ಗಳನ್ನ ಫೋಟೋಸ್ಗಳನ್ನ ಹೈಡ್ ಮಾಡೋದು ತುಂಬಾ ಕಷ್ಟ ಇದೆ. ಓಕೆನಾ ಫ್ರೆಂಡ್ಸ್, ಒಂದೊಂದು ಅಪ್ಲಿಕೇಶನ್ ವಿವೋ ಮೊಬೈಲ್ಗಳೆಲ್ಲ ಫೋಟೋಸ್ಗಳನ್ನ ಹೈಡ್ ಮಾಡೋಕ್ಕಾಗೋದಿಲ್ಲ. ಓಕೆನಾ ಫ್ರೆಂಡ್ಸ್, ಅದನ್ನು ಲಾಕ್ ಮಾಡಿ ಸೆಟ್ ಮಾಡಿ ಕುಣಿಸ್ಬೋದು, ಬಟ್ ಹೈಡ್ ಮಾಡೋದಕ್ಕಾಗೋದಿಲ್ಲ. ಬಟ್ ಓಪೋ ಮೊಬೈಲ್ನಲ್ಲಿ ಒಂದು 2 ಫ್ಯೂಚರ್ ತುಂಬಾ ಚೆನ್ನಾಗಿದೆ. ಓಕೆನಾ ಫ್ರೆಂಡ್ಸ್, ಆ ಫ್ಯೂಚರ್ ನಿಮಗೆ ಬಂದಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಿಸ್ಟಮ್ ಅಪ್ಡೇಟ್ ಯಾವುದೆಲ್ಲ ಕೊಟ್ಟಿಲ್ಲ ಅವರೆಲ್ಲ ಕೊಟ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್, ಈ ಒಂದು ಫ್ಯೂಚರ್ ನಿಮಗೆ ಸಿಗುತ್ತೆ. ಓಕೆನಾ ಫ್ರೆಂಡ್ಸ್, ಈ ಮತ್ತೆ ನೋಡ್ತಾ ಇರ್ಬೋದು, ನೀವು ಲಾಂಗಾಗಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಫೋಟೋಸ್ಗಳು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಹೇಗೆ ಹೈಡ್ ಮಾಡೋದು ಅಂದರೆ ಹೇಗೆ ಪ್ರೈವೇಟಲ್ಲಿ ಹಿಡಿಯೋದು ಅಂತ ಕೇಳುತ್ತೆ. ಇಲ್ಲಿ ಸೆಟ್ ಆ್ಯಸ್ ಪ್ರೈವೇಟ್ಗೆ ಕೊಟ್ಟರೆ ಇಲ್ಲಿ ಸೆಟ್ ಆ್ಯಸ್ ಪ್ರೈವೇಟ್ಗೆ ಕೂತ್ಕೊಳ್ಳುತ್ತೆ. ಓಕೆನಾ ಫ್ರೆಂಡ್ಸ್, ಸಕ್ಸಸ್ಫುಲ್ ಸೆಟ್ ಪ್ರೈವೇಟ್ ಟಚ್ ಆ್ಯಂಡ್ ವರ್ಲ್ಡ್ ಅಂತ ಕೇಳುತ್ತೆ. ಓಕೆನಾ ಫ್ರೆಂಡ್ಸ್, ಅದರಿಂದ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇವಾಗ ಹೈಡ್ ಆಗಿರೋದು ಹೇಗಿದೆ, ಎಲ್ಲಿದೆ, ಯಾವ ಒಂದು ಜಾಗದಲ್ಲಿ ಹೋಗಿ ಕೂತ್ಕೊಂಡಿದೆ, ಹೇಗೆ ಓಪನ್ ಮಾಡೋದು ಅಂತ ನೀವು ತುಂಬಾ ಗಾಬರಿ ಆಗ್ತೀರಾ. ಓಕೆನಾ ಫ್ರೆಂಡ್ಸ್, ಇಲ್ಲಿ ಸೆಟ್ ಪ್ರೈವೇಟ್ ಅಂತ ಕಾಣಿಸುತ್ತೆ, ಟಚ್ ಮಾಡಿಬಿಡ್ತೀರಾ, ಬಟ್ ಅದನ್ನು ಹೇಗೆ ಓಪನ್ ಮಾಡಿ ನೋಡೋದು ಅಂತ ಗೊತ್ತಾಗೋದಿಲ್ಲ. ಓಕೆ ಫ್ರೆಂಡ್, ನನಗೂ ತುಂಬಾ ಕನ್ಫ್ಯೂಸ್ ಆಗಿತ್ತು, ಬಟ್ ಈ ಟ್ರಿಕ್ ನಾನು ಯೂಸ್ ಮಾಡಿದ್ದೀನಿ, ಅದರಿಂದಾಗಿ ತುಂಬಾ ಒಂದು ಆಶ್ಚರ್ಯ ಆಯಿತು. ಅದಕ್ಕಾಗಿ ನಿಮಗೂ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ನೀವು ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ತೀರಾ, ಇಲ್ಲೂ ಕೂಡ ಸಿಗೋದಿಲ್ಲ ನಿಮಗೆ. ಓಕೆನಾ ಫ್ರೆಂಡ್ಸ್, ಹೈಡ್ ಮಾಡುವಂಥ ಆಪ್ಷನ್ನು. ಬಟ್ ಈ ಫ್ಯೂಚರ್ನಲ್ಲಿ ಕೊಟ್ಟಿರೋ ಒಂದು ಹೈಡನ್ ಆಪ್ಸ್ ಎಲ್ಲಿದೆ ಅಂತ ಅಂದರೆ, ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಒಂದು 3 ಆಪ್ಷನ್ ಏನು ಕಾಣಿಸ್ತಿದೆ. ಇಲ್ಲಿ ಫೋಟೋಸ್ ಅನ್ನೋದ್ರ ಮೇಲೆ ಲಾಂಗಾಗಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ನಿಮಗೆ ವರ್ಕ್ ಆಗ್ತಾ ಬರುತ್ತೆ. 1 ಸೆಕೆಂಡ್ ಫ್ರೆಂಡ್ಸ್, ಬೇಸ್ತಾಗ್ತು, ಕ್ಯಾಪ್ಚ್ ಆಗಲಿಲ್ಲ. ಇವಾಗ ಕ್ಯಾಪ್ಚ್ ಆಯಿತು. ಓಕೆನಾ ಫ್ರೆಂಡ್ಸ್, ಈಗ ನಿಮಗೆ ತೋರಿಸ್ತೀನಿ ನೋಡಿ. 1 ಸೆಕೆಂಡ್ ಫ್ರೆಂಡ್ಸ್. ಇವಾಗ ಸೆಟ್ ಆಸ್ ಪ್ರೈವೇಟ್ನ ಕೊಟ್ಟಿದ್ದೀನಿ ನಾನು. ಇದಾದ ನಂತರ ಇಲ್ಲಿ ಟಚ್ ಆ್ಯಂಡ್ ಹೋಲ್ಡ್ ಕೇಳುತ್ತೆ, ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಪಾಸ್ವರ್ಡ್ನ ನೀವು ಹಾಕಿ, ಯಾಕಂದರೆ ಫ್ರಂಟ್ ಫಿಂಗರ್ ಡಿಸ್ಪ್ಲೇಗೆ ಏನು ಕುಣಿಸಿರ್ತಾರೆ ಅದೇ ಒಂದು ಪಾಸ್ವರ್ಡ್ ನಿಮಗೆ ಆಗಿರುತ್ತೆ. ಓಕೆನಾ ಫ್ರೆಂಡ್ಸ್, ಇಲ್ಲಿ ಕೂತ್ಕೊಂಡಿರುತ್ತೆ. ಓಕೆನಾ ಫ್ರೆಂಡ್ಸ್, 1 ಸೆಕೆಂಡ್ ತೋರಿಸಿ ನೋಡಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ನಾನು ಎಲ್ಲ ಫೋಟೋಸ್ಗಳನ್ನ ನಾನು ಹೈಡ್ನಲ್ಲಿ ಇಟ್ಟಿದ್ದೀನಿ, ಅಂದರೆ ಪ್ರೈವೇಟಾಗಿ ನಾನು ಇಟ್ಟಿದ್ದೀನಿ. ಅದನ್ನು ಓಪನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಕೆಳಗಡೆ ಏನು ಒಂದು 3 ಆಪ್ಷನ್ ಕಾಣಿಸ್ತಿದೆ, ಅದರಲ್ಲಿ ನೀವು ಯಾವ್ದಾದ್ರು ಲಾಂಗ್ ಪ್ರೆಸ್ ಮಾಡಿ ಇಟ್ಕೋಬೇಕಾಗತ್ತೆ. ಓಕೆನಾ ಫ್ರೆಂಡ್ಸ್, ಇವಾಗ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ ತಕ್ಷಣ ನಿಮಗೆ ಒಂದು ಇಂಟರ್ಫೇಸಸ್ ನಿಮಗೆ ವರ್ಕ್ ಆಗ್ತಾ ಬರುತ್ತೆ. ಓಕೆನಾ ಫ್ರೆಂಡ್ಸ್, ಇಲ್ಲಿ ಹೈಡ್ ಮಾಡಿರುವಂಥ ಒಂದು ಟಿಪ್ಸ್ಗಳು ನಿಮಗೆ ಇಲ್ಲಿ ಕಾಣಿಸ್ತಾ ಹೋಗುತ್ತೆ, ಅಂದರೆ ಫೋಟೋಸ್ಗಳು ನಿಮಗೆ ಕಾಣಿಸ್ತಾ ಹೋಗುತ್ತೆ. ಓಕೆನಾ ಫ್ರೆಂಡ್ಸ್, ಈ ರೀತಿಯಾಗಿ ಕೂಡ ಓಪೋ ಮೊಬೈಲಲ್ಲಿ ಗ್ಯಾಲರಿಲಿ ಡೈರೆಕ್ಟಾಗಿ ಕೂಡ ಮಾಡ್ಕೋಬೋದು. ಮತ್ತು ಇಲ್ಲಿ ಇವಾಗ ಇದನ್ನು ನಾನು ಅನ್ಹೈಡ್ ಮಾಡಾಕ್ಬಿಡ್ತೀನಿ. ಓಕೆನಾ ಫ್ರೆಂಡ್ಸ್, ಇಲ್ಲಿಗೆ ಹೈಡ್ ಮಾಡಿರುವಂಥ ಫೋಟೋಸ್ಗಳನ್ನ ಅನ್ಹೈಡ್ ಮಾಡೋದು ಹೇಗೆ ಅಂದರೆ ಕೂಡ ತಿಳಿಸ್ಕೊಟ್ಬಿಡ್ತೀನಿ ನೋಡಿ. ಇಲ್ಲಿ ಸೆಲೆಕ್ಟ್ ಆಲ್ಗೆ ಕೊಟ್ಕೊಂಡು ಇಲ್ಲಿ ಸೆಟ್ ಆಸ್ ಪಬ್ಲಿಕ್ ಅಂತ ಕೊಟ್ಟರೆ ನಿಮಗೆ ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ಪಬ್ಲಿಕ್ ಆಗ್ತಾ ಬರುತ್ತೆ. ಓಕೆನಾ ಫ್ರೆಂಡ್ಸ್, ಅಲ್ಲಿ ನೀವು ಯಾವ ಫೈಲ್ಸ್ಗೆ ಬೇಕು ಅನ್ನೋದನ್ನು ನೀವು ಕ್ಲಿಕ್ ಮಾಡ್ಕೊಂಡು ಅಲ್ಲಿಗೆ ಸೆಲೆಕ್ಟ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ಇಲ್ಲಿ ನಿಮಗೆ ರಿಮೂವಿಂಗ್ ಆಗ್ತಾ ಬರುತ್ತೆ, ಅಂದರೆ ಪ್ರೈವೇಟಿಂದ ನಿಮಗೆ ಪಬ್ಲಿಕ್ ಆಗ್ತಾ ಬರುತ್ತೆ, ಅಂದರೆ ನಿಮ್ಮ ಮೇನ್ ಗ್ಯಾಲರಿಗೆ ಫೋಟೋಸ್ಗಳು ಬಂದು ಸೆಟ್ ಆಗ್ತಾ ಬರುತ್ತೆ. ಓಕೆನಾ ಫ್ರೆಂಡ್ಸ್, ಈಗ ರಿಮೂವಿಂಗ್ ಆಗ್ತಾಯಿದೆ, ಸ್ವಲ್ಪ ವೆಯ್ಟ್ ಮಾಡಿ.
ಫ್ರೆಂಡ್ಸ್ ಇನ್ನೊಂದು ಟಿಪ್ಸ್ ಇದೆ, ಅದು ಯಾವ ರೀತಿ ಅಂದರೆ ಅದು ಕೂಡ ಹೈಡ್ ಮಾಡೋ ಆಪ್ಷನ್ನೇ. ಓಕೆನಾ ಫ್ರೆಂಡ್ಸ್, ಬಟ್ ಇದು ಇಲ್ಲಿಗೆ ಮಾತ್ರ ಸೀಮಿತವಾಗಿರುತ್ತೆ. ಮತ್ತು ಇನ್ನೊಂದು ಅಪ್ಲಿಕೇಶನ್ ಎಲ್ಲಪ್ಪ ಅಂತಂದರೆ ನಿಮ್ಮ ಓಪೋ ಮೊಬೈಲ್ನ ಒಂದು ಫೈಲ್ ಮ್ಯಾನೇಜರ್ ಏನಿದೆ ಅಲ್ಲೂ ಕೂಡ ನೀವು ಫೋಟೋಸ್ಗಳನ್ನ ಹೈಡ್ ಮಾಡಿ ಇಟ್ಕೋಬೋದು. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇವಾಗ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ ಸೆಟ್ ಆಸ್ ಪ್ರೈವೇಟ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲೂ ಕೂಡ ಫೋಟೋ ಪ್ರೈವೇಟ್ ಆಗ್ತಾ ಬರುತ್ತೆ. ಬಟ್ ಇದರಲ್ಲೂ ಕೂಡ ತುಂಬಾ ಚೆನ್ನಾಗಿದೆ, ಬಟ್ ಗೊತ್ತಾಗೋದಿಲ್ಲ. ತಲೆ ಓಡಿಸಿ ಯಾರೆಲ್ಲ ನೋಡ್ತೀರಾ ಅವ್ರಿಗಂತೂ ತುಂಬಾ ಅರ್ಥ ಆಗೋದು ಅಂತ ಕೂಡ ಹೇಳ್ತೀನಿ. ಓಕೆನಾ ಫ್ರೆಂಡ್ಸ್, ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಮೇಲ್ಗಡೆ ರೀಸೆಂಟ್ ಮತ್ತು ಕ್ಯಾಟಗರೀಸ್ ಅಂತ ಕಾಣಿಸ್ತಾ ಇರ್ಬೋದು. ಆ ಕ್ಯಾಟಗರೀಸ್ ಏನಿದೆ ಅದನ್ನು ನೀವು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಇಲ್ಲಿ ಒಂದು ಪೇಜ್ ಓಪನ್ ಆಗ್ತಾ ಬರುತ್ತೆ. ಅದು ನೀವು ಹೈಡ್ ಮಾಡಿರುವಂಥ ಒಂದು ಫೋಟೋ. ಓಕೆನಾ ಫ್ರೆಂಡ್ಸ್, ಇವಾಗ ರೀಸೆಂಟಾಗಿ ಯಾವ ಒಂದು ಫೋಟೋ ಹೈಡ್ ಮಾಡಿದೆಯಾ ನೀನು, ಆ ಒಂದು ಫೋಟೋಸ್ ನಿಮಗೆ ಇಲ್ಲಿ ಕಾಣ್ತಾ ಬರುತ್ತೆ. ಓಕೆನಾ ಫ್ರೆಂಡ್ಸ್, ಈ ರೀತಿ ಕೂಡ ಮಾಡ್ಕೋಬೋದು. ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲೂ ಕೂಡ ನೀವು ಯಾವ ಫೋಟೋ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ರೈಟ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕೂಡ ಸೆಟ್ ಆಸ್ ಪ್ರೈವೇಟ್ಗೆ ಬಂದು ಕೂತ್ಕೊಳ್ಳುತ್ತೆ. ಓಕೆನಾ ಫ್ರೆಂಡ್ಸ್, ಇಲ್ಲಿ ಎಲ್ಲಿದೆ ಅಂತಲೇ ಗೊತ್ತಾಗೋದಿಲ್ಲ ಪ್ರೈವೇಟ್ ಆಪ್ಷನು, ಅದರಿಂದಾಗಿ ಇಲ್ಲೂ ಕೂಡ ನೀವು ಸೆಲೆಕ್ಟ್ನ ಮಾಡ್ಕೋಬೋದು. ಇದರಲ್ಲಿ ಅನ್ಹೈಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಳ್ತೀನಿ ನೋಡಿ. ಸಾರಿ ಫ್ರೆಂಡ್ಸ್, ಲಾಕ್ನೇ ಹೊತ್ಕೊಳ್ತೀನಿ, ಯಾಕೋ ಫೇಸ್ ಲಾಕ್ ಶೋ ಆಗ್ತಿಲ್ಲ. ನೀವು ಇಮೇಜ್ನ ಎರಡು ಕೂಡ ಸೆಲೆಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ಸೆಟ್ ಆಸ್ ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಪಿಕ್ಚರ್ಸ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಮೂವಿ ಟು ಹರ್ ಅಂತ ಕೊಟ್ಟರೆ ಇಲ್ಲಿ ಆಟೋಮೆಟಿಕ್ಕಾಗಿ ನಿಮಗೆ ಒಂದು ಫೋಟೋಸ್ಗಳು 12 ಆಗ್ತಾ ಬರುತ್ತೆ. ಓಕೆನಾ ಫ್ರೆಂಡ್ಸ್, ಈ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ನೀವು ಓಪೋ ಮೊಬೈಲ್ನಲ್ಲಿ ಆರಾಮಾಗಿ ಈ ರೀತಿ ಒಂದು ಹೈಡ್ ಆಪ್ಸ್ಗಳನ್ನ ನೀವು ಯೂಸ್ ಮಾಡ್ತಾ ಬರ್ಬೋದು. ಓಕೆನಾ ಫ್ರೆಂಡ್ಸ್, ಇದರಿಂದ ಮೊಬೈಲ್ಗೆ ಏನಪ್ಪ ಯೂಸ್ ಅಂತಂದರೆ ಮೊಬೈಲ್ನಲ್ಲಿ ಹೈಡ್ ಮಾಡೋಂಥ ಒಂದು ಅಪ್ಲಿಕೇಶನ್ಸ್ಗಳನ್ನ ಡೌನ್ಲೋಡ್ ಮಾಡೋದು ತಪ್ಪುತ್ತೆ. ಓಕೆನಾ ಫ್ರೆಂಡ್ಸ್, ಇದರಿಂದಾಗಿ ನಿಮ್ಮ ಒಂದು ಮೊಬೈಲ್ನ ಒಂದು CPU ಏನಿದೆ ಅದಕ್ಕೂ ಕೂಡ ಮತ್ತು ಪ್ರೊಸೆಸರ್ಗೂ ಕೂಡ ತುಂಬಾ ಒಂದು ಪ್ರಾಬ್ಲಮ್ ಆಗದೇ ನಿಮ್ಮ ಒಂದು ಮೊಬೈಲಲ್ಲೇ ಸೇಫ್ಟಿಯಾಗಿ ಯೂಸ್ ಮಾಡ್ತಾ ಬರ್ಬೋದು. ಓಕೆನಾ ಫ್ರೆಂಡ್ಸ್, ಇದೊಂದು ಟಿಪ್ಸ್ ತುಂಬಾ ಚೆನ್ನಾಗಿದೆ, ಮೊಬೈಲ್ಗಂತೂ ತುಂಬಾ ಯೂಸ್ ಆಗುತ್ತೆ. ಓಪೋ ಮೊಬೈಲ್ ಇದ್ದರೆ ದಯವಿಟ್ಟು ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಓಕೆನಾ ಫ್ರೆಂಡ್ಸ್, ಇದು ಓಪೋ ಯೂಸರ್ಗೆ ಮಾತ್ರ ಯೂಸ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ವಿವೋ ಯೂಸರ್ಗೆ ನಾನು ಮೊದಲೇ ಇನ್ನೊಂದು ವಿಡಿಯೋನ ಮಾಡಿದ್ದೀನಿ, ಅದನ್ನು ಕೂಡ ನಾನು ವಿಡಿಯೋದಲ್ಲಿ ಮಾಡಿದ್ದೀನಿ. ಅಲ್ಲಿ ನೀವು ಕೂಡ ನನ್ನ ಒಂದು ವೀಡಿಯೋಸ್ಗಳನ್ನ ಸರ್ಚ್ ಮಾಡಿ ಕೂಡ ನೀವು ತಗೋಬೋದು ಅಂತ ಹೇಳ್ತೀನಿ. ಓಕೆನಾ ಫ್ರೆಂಡ್ಸ್, ಇಷ್ಟೊಂದು ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ಒಂದು ವಿಡಿಯೋನ ಕೊನೆ ಮಾಡ್ತಾಯಿದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್. ಮತ್ತೊಂದು ವಿಡಿಯೋ ನಿಮಗೆ ಸಿಗ್ತೀನಿ. ಬಾಯ್ ಬಾಯ್.